ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯಡಿ ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಬಿಜಿಎಸ್ ಶಾಲೆ ಸಿದ್ದಾಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಮತಾ ಜಿಲ್ಲಾ ಮಿಷನ್ ಸಂಯೋಜಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಡಗು ಇವರು ಮಾತನಾಡಿ, ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಕುರಿತು ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಓದಿಸಬೇಕು ಹಾಗೂ ಹೆಣ್ಣು ಮಕ್ಕಳ ಜನನವನ್ನು ಉತ್ತೇಜಿಸಬೇಕು. ಹೆಣ್ಣು ಮತ್ತು ಗಂಡು ಮಕ್ಕಳ ನಡುವೆ ಸಮಾನತೆ ನೀಡಬೇಕೆಂದು ತಿಳಿಸಿದರು. ಅಕ್ಕಪಡೆ ಯೋಜನೆ ಕುರಿತು ಈ ಯೋಜನೆಯ ಸಂಕಷ್ಟದಲ್ಲಿರುವ ಮಹಿಳೆಯರು ತಮ್ಮ ಮಕ್ಕಳಿಗೆ ರಕ್ಷಣೆ ನೀಡುವ ಉದ್ದೇಶದಿಂದ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಪ್ರತಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಎಂದು ತಿಳಿಸಿದರು. ಹೆಣ್ಣು ಮಗುವನ್ನು ಓದಿಸಿ ಎಂಬ ಸಂದೇಶವನ್ನು ನನ್ನ ನೆರೆಹೊರೆಯವರಲ್ಲಿ ಹಾಗೂ ರಾಷ್ಟ್ರದ ಎಲ್ಲ ಮಹಿಳೆಯರ ಮತ್ತು ಪುರುಷರಲ್ಲಿ ಪಸರಿಸುವ ಕಾರ್ಯವನ್ನು ಶುದ್ಧಪೂರ್ವಕವಾಗಿ ಮಾಡುವುದಾಗಿ ನಾನು ಪ್ರತಿಜ್ಞೆ ಮಾಡುತ್ತೇನೆ. ಒಂದು ನಿರ್ಗತಿಕ ಮಗು ಕಂಡು ಬಂದ್ರೆ ಅಂದ್ರೆ ಅವ್ರಿಗೆ ಪೇರೆಂಟ್ಸ್ ಯಾರು ಇರಲ್ಲ, ದೊಡ್ಡವ್ರು ಯಾರು ಅವರ ಕೇರ್ ಟೇಕರ್ ಆಗಿ ಇರಲ್ಲ, ಅವ್ರು ಒಬ್ಬರೇ ಇದ್ದಾರೆ ಅಂತ ಸಂದರ್ಭಗಳಲ್ಲಿ ನಿಮಗೆ ವಿಚಾರ ಗೊತ್ತಾದ್ರೆ ನೀವು 998ಗೆ ಕಾಲ್ ಮಾಡಿ, ನಮ್ಮಲ್ಲಿಂದ ರಕ್ಷಣೆ ಮಾಡಿ. ಹುಡುಗ ಆಗಿದ್ರೆ ಬಾಲಕರ ಬಾಲಮಂದಿರ, ಹುಡುಗಿ ಆಗಿದ್ರೆ ಬಾಲಕಿಯರ ಬಾಲಮಂದಿರಕ್ಕೆ ನಾವು ದಾಖಲಿಸ್ತೀವಿ. ಹಾಗೇನೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಒಂದು ನಡೆಯುತ್ತೆ. ಸೊ ಅದ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಆ ಮಗುವಿಗೆ ಏನ್ ಮುಂದೆ ಬೇಕಾಗುತ್ತೆ ಅದನ್ನ ನಾವು ಮಾಡಿಕೊಡುವಂಥದ್ದು. ಹಾಗೇನೆ ಎರಡನೇದಾಗಿ ಶಾಲೆಯಿಂದ ಹೊರಗುಳಿದ ಮಕ್ಕಳು ಅಂತೇಳಿ, ಇದು ಹೇಗೆ ಅಂತ ಹೇಳಿದ್ರೆ ವಾರದ 7 ದಿನಕ್ಕಿಂತ ಮೇಲೆ ಹೆಚ್ಚಾಗಿ ಏನಾದ್ರೂ ಮಗು ಶಾಲೆಯಿಂದ ಹೊರಗುಳಿದ್ರೆ ಆ ಸಂದರ್ಭದಲ್ಲಿ ಆ ಮಗುವನ್ನು ಶಾಲೆಯಿಂದ ಹೊರಗುಳಿದ ಮಗು ಅಂತೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ನಂತರ ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರೀತಾ ಅವರು ಮಾತನಾಡಿ, ಮಕ್ಕಳು ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು ಮತ್ತು ಮೊಬೈಲ್ ಬಳಕೆಯಿಂದ ಅವಶ್ಯಕತೆ ಇದ್ದಲ್ಲಿ ಮಿತವಾಗಿ ಪೋಷಕರ ಉಪಸ್ಥಿತಿಯಲ್ಲಿ ಬಳಸಿ ಎಂದು ತಿಳಿಸಿದರು. ಯಾವುದು ಮಕ್ಕಳು ನಾವು 6th 7th ಅಂತ ಹೇಳಿದಾಗ ಎಲ್ಲ ಟೀನೇಜ್ ಮಕ್ಕಳು ಇರ್ತೀರಾ, ನಿಮ್ಗೆ ಎಲ್ಲಾ ಮಾಹಿತಿಗಳು ಗೊತ್ತಿರಬೇಕು. ಯಾಕಂತಂದ್ರೆ ಟೀಚರ್ಸ್ ಕೂಡ ನಿಮ್ಮ ಕ್ಲಾಸ್ನಲ್ಲಿ ಪ್ರತಿಯೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಪ್ರತಿಯೊಂದು ವಿಷಯಗಳ ಬಗ್ಗೆ ನಿಮ್ಗೆ ಮಾಹಿತಿಗಳನ್ನ ಕೊಡ್ತಾರೆ. ಆದ್ರೂ ಕೂಡ ಇಲಾಖೆ ಅಂತ ಬಂದಾಗ ಒಂದಷ್ಟು ಮಾಹಿತಿಗಳು ನಿಮ್ಗೆ ಶೇರ್ ಮಾಡಬೇಕು ಅಂತ ಇರುತ್ತೆ. ಆದ್ರೂ ನಾವು ಯಾಕೆ ಇದನ್ನ ಒಂದು ಯೋಜನೆಗಳು ಅನುಷ್ಠಾನ ಆಗ್ಬೇಕು ಅಂತ ಹೇಳಿದಾಗ ಜಸ್ಟ್ ನಾವು ಮಾಹಿತಿ ಕೊಡೋದು, ಇವತ್ತ ಕೇಳಿಸ್ಕೊಳ್ಳೋದು, ಅದನ್ನ ಇಲ್ಲೇ ಬಿಟ್ಟು ಹೋಗೋದು ಅದಷ್ಟೇ ಆಗ್ಬಾರ್ದು, ಇಂಪ್ಲಿಮೆಂಟ್ ಆಗ್ಬೇಕು ಎಲ್ಲಾನು ಕೂಡ. ಇವಾಗ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಹೇಳಿದ್ರು, ಪೋಕ್ಸೋ ಬಗ್ಗೆ ಹೇಳಿದ್ರು, ಇದೆಲ್ಲ ಟೀನೇಜ್ ಮಕ್ಕಳಿಗೆ ಇರುವಂಥದ್ದು. ಯಾಕೆ ಕೊಡ್ತಾರೆ ಇವ್ರಿಗೆ? ನಿಮ್ಗೆ ಯಾಕೆ ಬೇಕು ಮಾಹಿತಿ? ನಿಮ್ಮಲ್ಲೇ ನಿಮ್ಗೆ ಸಮಸ್ಯೆ ಆದಾಗ ನಿಮ್ಗಂದಷ್ಟು ಮಾಹಿತಿಗಳು ಇದ್ರೆ ನೀವದನ್ನ ಸಮಸ್ಯೆಗಳನ್ನ ನೀವುಗಳೇ ಪರಿಹರಿಸ್ಕೊಳ್ಬಹುದು. ಅಥವಾ ನಿಮ್ಗೆ ಏನೋ ಸಮಸ್ಯೆ ಆಯ್ತು ಅಂತ ಹೇಳಿದಾಗ ನಿಮ್ಗೆ ಯಾರಿಗೂ ಹೇಳಕ್ಕಾಗಲ್ಲ ಅಂತ ಏನಾದ್ರೂ ಸಮಸ್ಯೆ ಬಂದಲ್ಲಿ ನೀವು ಪೋಷಕರನ್ನ ಅವ್ರ ಹತ್ರ ನಿಮ್ಮ ಪೇರೆಂಟ್ಸ್ ಯಾರಿದ್ದಾರೆ ಅವ್ರಿಗೆ ಹೇಳ್ಕೊಳ್ಬಹುದು. ಇಲ್ಲ ಮಧು ಜಿಲ್ಲಾ ಸಂಯೋಜಕರು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇವರು ಮಾತನಾಡಿ, ಜಿಲ್ಲಾ ಮಕ್ಕಳ ಸಹಾಯವಾಣಿ 1098ರ ಕಾರ್ಯವೈಖರಿ ಮತ್ತು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಭಿಕ್ಷಾಟನೆ, ಅನಧಿಕೃತ ದತ್ತು ಮುಂತಾದ ಮಕ್ಕಳ ಕಾಯ್ದೆ ಬಗ್ಗೆ ಹಾಗೂ ಮಕ್ಕಳ ಹಕ್ಕುಗಳ ಕುರಿತು ಮಾಹಿತಿಯನ್ನ ನೀಡಿದರು. ಮಕ್ಕಳ ಶಿಕ್ಷಣ ಪಡೆಯೋದಕ್ಕೆ ಒಂದು ಇಲಾಖೆ ಇದೆ, ಅದು ಶಿಕ್ಷಣ ಇಲಾಖೆ. ಓಕೆನಾ? ನಮ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಡಿಕೇರಿಯಲ್ಲಿದೆ. ಯಾರಾದ್ರೂ ನೋಡಿದ್ದೀರಾ? ಚೈನ್ ಗೇಟ್ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾರಾದ್ರೂ ನೋಡಿದ್ದೀರಾ? ನೋಡಿಲ್ಲ? ಯಾರು ಬಂದಿಲ್ಲ ಅಲ್ಲ? ನೆಕ್ಸ್ಟ್ ಟೈಮ್ ಚೈನ್ ಗೇಟ್ ಬಂದಾಗ ಬಂದೋಗಿ. ಓಕೆನಾ? ನಮ್ದು ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ ಒಂದು ಯೋಜನೆ ಇದೆ. ಯಾರಾದ್ರೂ ಹೇಳ್ಬೋದಾ ಬೇಟಿ ಬಚಾವೋ ಬೇಟಿ ಪಢಾವೋ ಅಂದ್ರೆ ಏನು ಅಂತ? ಯಾರಾದ್ರೂ? ಕುಮಾರಿ ರೇವತಿ PM ಕಾನೂನು ಸಲಹೆಗಾರರು ಇವರು ಮಕ್ಕಳನ್ನ ಕುರಿತು ಮಾತನಾಡಿ, ಪೋಕ್ಸೋ ಕಾಯ್ದೆ 2012 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ನೀಡಿದರು. ನಮ್ಮ ಕಾನೂನಿನಡಿಯಲ್ಲಿ 18 ಇಯರ್ಸ್ ಆಗಿದ ತಕ್ಷಣ ವೋಟಿಂಗ್ ರೈಟ್ಸ್ ಬರುತ್ತೆ ಅಲ್ವಾ? ಆಮೇಲೆ ಆಸ್ತಿಯಲ್ಲಿ ನೀವು ಯಾವುದೇ ರೈಟ್ಸ್ ಕೇಳೋಕ್ಕೂ ನಿಮಗೆ ಕಾನೂನಿನಡಿಯಲ್ಲಿ 18 ಇಯರ್ಸ್ ಕಂಪ್ಲೀಟ್ ಆದ್ರೆ ಸಾಕು, ನಿಮಗೆ ಒಂದು ಕಾನೂನೇ ನಿಮಗೊಂದು ರೈಟ್ಸ್ ಕೊಡುತ್ತೆ. ಆದ್ರೆ ಈ ಕಾಯ್ದೆ ಅಡಿಯಲ್ಲಿ 18 ಇಯರ್ಸ್ಗೆ ವಿವಾಹವಾಗಬಹುದಾ? ಅಂದ್ರೆ ನೀವು 18 ಇಯರ್ಸ್ ಅಲ್ಲಿ ಮದುವೆ ಆಗ್ಬಹುದಾ? ಓಕೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಅಡಿಯಲ್ಲಿ ಮಕ್ಕಳು ಅಂತ ಹೇಳಿದ್ರೆ 18 ವರ್ಷ ಕಂಪ್ಲೀಟ್ ಆಗಿರ್ಬೇಕು, ಅಂದ್ರೆ 19 ರನ್ನಿಂಗ್ ಅಲ್ಲಿ ಇರ್ಬೇಕು.